ಶತಶೃಂಗ ಶಾಲೆಯಲ್ಲಿ ಆದಿನಾರಾಯಣ ಶೆಟ್ಟಿಗೆ ಅದ್ಧೂರಿ ಸೇವಾ ನಿವೃತ್ತಿ ಬೀಳ್ಕೊಡುಗೆ. ಶ್ರೀನಿವಾಸಪುರ ತಾಲೂಕಿನ ಲಕ್ಷ್ಮೀಸಾಗರ ಗ್ರಾಮದ ಶತಶೃಂಗ ಶಾಲೆಯಲ್ಲಿ ಹಲವು ವರ್ಷಗಳ ಕಾಲ ಶಿಕ್ಷಕರಾಗಿ ಸೇವೆ ಸಲ್ಲಿಸಿದ ಆದಿನಾರಾಯಣ ಶೆಟ್ಟಿರವರಿಗೆ ಸೇವಾ ನಿವೃತ್ತಿ ಅಂಗವಾಗಿ ಭಾವಪೂರ್ವ ಹಾಗೂ ಅದ್ಧೂರಿ ಬೀಳ್ಕೊಡುಗೆ ಸಮಾರಂಭ ನಡೆಯಿತು. ಕಾರ್ಯಕ್ರಮದಲ್ಲಿ ಹಳೆಯ ವಿದ್ಯಾರ್ಥಿಗಳು ತಮ್ಮ ಪ್ರೀತಿಯ ಗುರುಗಳಿಗೆ ಹೂಮಳೆ ಸುರಿಸಿ ಗೌರವ ಸಲ್ಲಿಸಿ ಶಾಲಾ ಶಿಕ್ಷಣ ಕ್ಷೇತ್ರಕ್ಕೆ ಅವರು ಸಲ್ಲಿಸಿದ ಅಮೂಲ್ಯ ಸೇವೆಯನ್ನ ಸ್ಮರಿಸಿದರು. ಗುರು ಶಿಷ್ಯರ ಬಾಂಧವ್ಯವನ್ನ ಪ್ರತಿಬಿಂಬಿಸುವ ಈ ಅಪರೂಪದ ಕ್ಷಣಗಳು ಎಲ್ಲರ ಮನಸೂರೆಗೊಂಡವು. ಸಮಾರಂಭದಲ್ಲಿ ಶಾಲೆಯ ಸಹೋದ್ಯೋಗಿಗಳು, ಹಳೆಯ ವಿದ್ಯಾರ್ಥಿಗಳು, ಪ್ರಸ್ತುತ ವಿದ್ಯಾರ್ಥಿಗಳು, ಗ್ರಾಮಸ್ಥರು ಹಾಗೂ ಗಣ್ಯರು ಭಾಗವಹಿಸಿ ಆದಿನಾರಾಯಣ ಶೆಟ್ಟಿರವರ ಸೇವಾ ಮನೋಭಾವ, ಶಿಸ್ತು, ಬೋಧನಾ ಶೈಲಿ ಹಾಗೂ ವಿದ್ಯಾರ್ಥಿಗಳ ಭವಿಷ್ಯ ರೂಪಿಸುವಲ್ಲಿ ನೀಡಿದ ಕೊಡುಗೆಯನ್ನ ಶ್ಲಾಘಿಸಿದರು. ಈ ಸಂದರ್ಭದಲ್ಲಿ ವಿದ್ಯಾರ್ಥಿಗಳಿಂದ ವಿವಿಧ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಜರುಗಿದವು. ನೃತ್ಯ, ಗಾಯನ ಹಾಗೂ ಇತರೆ ಕಲಾ ಪ್ರದರ್ಶನಗಳು ಕಾರ್ಯಕ್ರಮದ ಮೆರುಗು ಹೆಚ್ಚಿಸಿತು. ಕಾರ್ಯಕ್ರಮದ ಪ್ರಮುಖ ಆಯೋಜಕರಾಗಿ ಯದರೂರು ಗ್ರಾಮದ ಹಳೆಯ ವಿದ್ಯಾರ್ಥಿ ಹಾಗೂ ವಕೀಲ ನಾಗೇಶ್ ಆರ್ ಕಾರ್ಯನಿರ್ವಹಿಸಿದರು. ಹಳೆಯ ವಿದ್ಯಾರ್ಥಿಗಳಾದ ಶಿವರಾಜ್, ಮಂಜುನಾಥ್ ಸಿವಿ, ರಾಜಣ್ಣ, ಚಂದ್ರಶೇಖರ್ ಎಸ್ಎನ್, ಸತೀಶ್, ಮಹೇಶ್, ನಾಗರಾಜ್ ಎನ್, ಮಂಜುನಾಥ್ ಜಿವಿ, ಕೊಟ್ಟೂರಪ್ಪ, ಚಂದ್ರಪ್ಪ ಸೇರಿದಂತೆ ಅನೇಕರು ಕಾರ್ಯಕ್ರಮದ ಯಶಸ್ಸಿಗೆ ಶ್ರಮಿಸಿ ಗುರುಗಳಿಗೆ ಸನ್ಮಾನ ಸಲ್ಲಿಸಿದರು. ಸಮಾರಂಭವು ಗುರು ಶಿಷ್ಯರ ನಡುವಿನ ಬಾಂಧವ್ಯ, ಗೌರವ ಮತ್ತು ಕೃತಜ್ಞತೆಯ ಸಂಕೇತವಾಗಿ ಎಲ್ಲರ ಮನದಲ್ಲಿ ಅಚ್ಚಳಿಯದ ನೆನಪಾಗಿ ಉಳಿಯಿತು. ಮತ್ತು ನಮ್ಮ ನೆಚ್ಚಿನ ಪ್ರೀತಿಯ ಆದಿನಾರಾಯಣ ಶೆಟ್ಟಿ ಸರೋವರಿಗೆ ಹಾಗೂ ಅವರ ಕುಟುಂಬದವರಿಗೂ ಮತ್ತು ಇಲ್ಲಿ ನೆರೆದಿರುವಂತಹ ವೇದಿಕೆಗೆ ಮತ್ತು ಇಲ್ಲಿ ಇಷ್ಟೊಂದು ಪೇಷನ್ಸ್ ಇಂದ ಕೂತಿರುವಂತಹ ಪ್ರತಿಯೊಬ್ಬ ಹೆಣ್ಣುಮಕ್ಕಳಿಗೂ ಮತ್ತು ಗಂಡುಮಕ್ಕಳಿಗೂ ಹಾಗೂ ವೇದಿಕೆಯಲ್ಲಿ ಅಲಂಕರಿಸುವಂತಹ ಎಲ್ಲ ಗ್ರಾಮಸ್ಥರು ಮತ್ತು ಹಳೆ ವಿದ್ಯಾರ್ಥಿಗಳು ಎಲ್ಲರಿಗೂ ನನ್ನ ನಮಸ್ಕಾರಗಳು. ನನ್ನ ಹೆಸರು ನಾಗೇಶ್ ಅಂತ. ಇದೇ ಪಕ್ಕದ ಎದುರುಗಿಂದ ಬಂದಿದ್ದೇನೆ. ನಾನು ವಕೀಲ ವೃತ್ತಿಯಲ್ಲಿ ಮಾಡುತ್ತಿದ್ದೇನೆ. ನನ್ನ ವಕೀಲ ವೃತ್ತಿ ಮೊದಲು ಇಲ್ಲಿ ಕೋಲಾರಿನಲ್ಲಿ ನಡೆದು ಅದಾದ್ಮೇಲೆ ಈಗ ಬೆಂಗಳೂರಿನಲ್ಲಿ ಪ್ರಾಕ್ಟೀಸ್ ಮಾಡ್ತಿದ್ದೇನೆ. ನನಗೆ ಪ್ರೇರಣೆ ಮತ್ತೆ ತಳಪಾಯ, ಅದಾದ್ಮೇಲೆ ನನ್ನ ಓದಿಗೆ ಮೊದಲು ಅಡಿಪಾಯ ಅಂತ ಹೇಳಿದ್ರೆ ಈ ಶತಶೃಂಗ ಪ್ರೌಢಶಾಲೆ. ಈ ಶತಶೃಂಗ ಪ್ರೌಢಶಾಲೆಯಲ್ಲಿ ಮೊದಲು ವ್ಯಾಕರಣ, ಕನ್ನಡ ಕಲಿತಿದ್ದಂದ್ರೆ ನಮ್ಮ ಆದಿನಾರಾಯಣ ಸರ್ ಅಂತ. ಅವರು ಆ ಶಿಸ್ತಾಗಲಿ, ಅದಾದ್ಮೇಲೆ ಆ ಸಮಯ ಆಗಲಿ ಪ್ರತಿಯೊಂದನ್ನು ನಮಗೆ ಮೈ ಕೊಟ್ಟಿದ್ದಂದ್ರೆ ನಮ್ಮ ಆದಿನಾರಾಯಣ ಸರ್ ಅವರು. ನಿಜವಾಗ್ಲೂ ನಿಮಗೆ ನನ್ನ ಹೃದಯಪೂರ್ವಕ ಧನ್ಯವಾದಗಳು ಹೇಳ್ತೇನೆ. ಯಾಕಂತ ಹೇಳಿದ್ರೆ ನಾನು ಈ ಸ್ಥಾನದಲ್ಲಿ ನಿಂತ್ಕೊಂಡು ನೀವು ಯಾವ ಸ್ಥಾನದಲ್ಲಿ ಕೂತಿದ್ರು ಆ ಸ್ಥಾನದಲ್ಲಿ ಕೂತು ನಾನು ಈ ವೇದಿಕೆಯಲ್ಲಿ ಬಂದು ನಿಂತು ಮಾತಾಡಬೇಕಂದ್ರೆ ಕಾರಣಕರ್ತರು ಆ ಗುರುಗಳು. ಒಬ್ಬ ಶಿಲ್ಪಿ ಒಂದು ಶಿಲೆಯನ್ನು ಕೆತ್ತಬೇಕಂದ್ರೆ ಎಷ್ಟು ಕಷ್ಟಪಡ್ತಾನೋ ಅದೇ ರೀತಿ ನೀವು ಮುಗ್ಧವಂತ ಜೀವನವನ್ನು, ಒಳ್ಳೆ ಜೀವನವನ್ನು ರೂಪಿಸಿಕೊಳ್ಳಲು ಒಬ್ಬ ಗುರು ಎಷ್ಟು ಮುಖ್ಯನೋ ಆ ಗುರು ದೇವರಿಗೆ ಸಮಾನ ಅಂತಾರೆ. ಆ ಸ್ಥಾನವನ್ನು ಪಡೆದಿರುವಂತಹ ಸ್ಥಾನ ಕೊಡಬೇಕಾಗಿರೋದು ನಮ್ಮ ಗುರುಗಳಿಗೆ ಅಂದ್ರೆ ತಪ್ಪಾಗಬಾರದು. ಮತ್ತೆ ಇನ್ನು ತುಂಬಾ ನಮ್ಮ ಅನಿಸಿಕೆಗಳಿದ್ದಾವೆ. ಪ್ರತಿಯೊಂದು ಅನಿಸಿಕೆಗಳು ಹೇಳ್ಬೇಕಂದ್ರೆ ಈಗ ಟೈಮ್ ಸಾಕಾಗಿಲ್ಲ. ಓಕೆನಾ? ನನ್ನ ಸಣ್ಣ ಟೈಮನ್ನ ಇಷ್ಟೊಂದು ಮಾತುಗಳು ಅವಕಾಶ ಕೊಟ್ಟಂತಹ ನಿಮಗೂ ಮತ್ತೆ ಈ ವೇದಿಕೆಗೂ ನನ್ನ ಹೃದಯಪೂರ್ವಕ ಧನ್ಯವಾದಗಳನ್ನ ಹೇಳುತ್ತೇನೆ. ಎಷ್ಟು ವರ್ಷಗಳು ಅಂತ ಗೊತ್ತಿಲ್ಲ ಸರ್. ತುಂಬಾ ಆರೋಗ್ಯಕರವಾದಂತಹ ಪಾಠ ಮಾಡಿದ್ರ. ನಿಮ್ಮ ಪಾಠ, ಕನ್ನಡ ಪಾಠ ತುಂಬಾ ಚೆನ್ನಾಗಿ ಕಲ್ತಿದ್ದೀರಿ. ಅದರ ಜೊತೆಗೆ ಕೆಲವು ಸಂಸ್ಕೃತ ಹಾಡುಗಳ ಸ್ಪರ್ಧೆಗಳನ್ನು ಕೂಡ ಪೂರ್ಣಪಣ್ಣ ಪುರುಷರ ಮುಂದೆ ಹೋಗುತ್ತಿದೆ. ಪರಿಸರ ಭಾಗ್ಯವಾಡಿಗೆ ಸಪ್ತಸರಿ ಪರಿಮಿತ ದೊರೆಯ ಜ್ಞಾತ ವರ್ಷಕ್ಕೆ ಹೋಗುತ್ತಿದೆ. ನಾನು ಯಾವುದೇ ವಿದ್ಯಾರ್ಥಿಗಳಾಗಲಿ
ಫ್ರೆಂಡ್ಸ್ಗಾಗಿ ನಮ್ಮ ಸಭೆ ಕೊಟ್ಟಿರುವಂತಹ ಸತ್ಯಚರಿತ್ರ ಒಂದು ಪದ್ಯದ ಭಾಗವನ್ನು ನಾನು ಎಲ್ಲರಿಗೂ ಹೇಳ್ತೀನಿ ಗಟ್ಟಿಯಾಗಿ. ಅದ್ರ ಜೊತೆಗೆ ನಾವು ಕ್ಲಾಸ್ ಅಂದ್ರೆ ವಿದ್ಯಾಭ್ಯಾಸದ ಸಮಯದಲ್ಲಿ ಯಾವುದೇ ರೀತಿಯಂತ ಭೇದ ಭಾವ ಮಾಡಿದ್ದಾರೆ ನಮ್ಮ ಸರ್. ದಿನ ಅವರಿಗೆ ಒಂದು ಬಾಕ್ಸ್ ತಗೊಳ್ಳೋದು, ಅವ್ರ ಬೈಕನ್ನು ಕೆಳಗಡೆ ತಗೊಳ್ಳೋದೇ ನಮ್ಮ ಒಂದು ಅದ್ಭುತವಾದಂತಹ ಅನುಭವ. ಇನ್ನು ಮುಂದಿನ ಜೀವನ ಆರೋಗ್ಯಕರವಾಗಿರಲಿ ಸರ್. ಮೇಡಮ್ ಅವರಿಗೆ ಧನ್ಯವಾದಗಳು ನಮ್ಮ ಸರ್ ಇಷ್ಟೊಂದು ಆರೋಗ್ಯವಾಗಿಟ್ಟಿರೋದಕ್ಕೆ. ಇನ್ನೂ 100 ವರ್ಷ ಆದ್ರೂ ನಮ್ಮ ಸರ್ ಹೀಗೆ ಇರ್ತಾರಂತ ಒಂದು ನಂಬಿಕೆ ಇದೆ ನಮಗೆ. ಮುಂದಿನ ದಿನಗಳು ದಯವಿಟ್ಟು ಆರೋಗ್ಯಕರವಾಗಿದೆ ಸರ್. ನಿಮ್ಮೊಂದಿಗೆ ಎಲ್ಲ ರೀತಿಯಲ್ಲೂ ನಾವು ಸಹಕಾರ ನೀಡ್ತೀವಿ. ಎಲ್ಲ ಇದ್ರು ನಮ್ಮ ಮರೆಯಬೇಡಿ, ನಾವಂತೂ ಜೀವನದಲ್ಲಿ ಮರೆಯಬೇಡ ನಿಮ್ಮನ್ನ. ಅದೇ ರೀತಿ ವಿದ್ಯಾರ್ಥಿಗಳು ಅಷ್ಟೇ, ಸರ್ಕಾರಿ ಶಾಲೆ ಪ್ರೈವೇಟ್ ಶಾಲೆ ಅಂತ ಬೇಡ, ನಾವು ಇದೇ ಶಾಲೆಯಲ್ಲಿ ಓದಿದ್ದೀವಿ, ಒಳ್ಳೆ ಒಳ್ಳೆ ಕೆಲಸದಲ್ಲಿದ್ದೀವಿ. ಮೊದಲ ಒಂದು ಇಂಪ್ರೆಷನ್ ಇತ್ತು ಚಿತ್ರಮಕ್ಕಳಲ್ಲಿ ಮಕ್ಕಳು ಅಂದ್ರೆ ಸರಿಯಾಗಿ ಓದ್ತಾ ಇದ್ದೀರ ಅಂತ. ಮೋಸ್ಟ್ಲಿ ಅನುಭವ ಚೇಂಜ್ ಆಗಿದೆ ಅನಿಸುತ್ತೆ. ಅದೇ ರೀತಿ ಕೆಲವು ಮಾತುಗಳು ನಮ್ಮ ಶ್ರೀನಾಥ್ ಸರ್ ಬಗ್ಗೆ ಹೇಳಬೇಕಾಗುತ್ತೆ. ನಮ್ಮ ವಿಜ್ಞಾನ ಸಬ್ಜೆಕ್ಟ್ ಟೀಚ್ ಮಾಡ್ತಾ ಇದ್ರು. ಆಯ್ತು ಸರ್, ಆ ಹೃದಯದ ಒಂದು ಈ ಶಾಲೆ, ಈ ಚತುಶುಲ್ಕ ಶಾಲೆ ನಮ್ಮ ಜೀವನದಲ್ಲಿ ಎಸ್ಪೆಷಲಿ ನಮ್ಮ ಪರ್ಸನಲ್ ಡೆವಲಪ್ಮೆಂಟ್ ಮಾಡೋದಕ್ಕೆ ಸಮುದ್ರವಾಗಿ ನಮಗೆ ತುಂಬಾ ಪ್ರೇರಣೆ ಕೊಟ್ಟು ನಾವಿವತ್ತು ಏನು ಈ ನಮ್ಮ ಜೀವನದಲ್ಲಿ ಮುಂದುವರಿಸ್ತಾ ಇದ್ದೀವಿ, ಇದಕ್ಕೆ ತುಂಬಾ ವ್ಯಾಲ್ಯೂ ಆ್ಯಡ್ ಮಾಡಿದೆ. ಸೊ ಇದೇ ತರ ನಾವು ನಮ್ಮ ಗುರಿ ಬಗ್ಗೆ ಹೇಳ್ಬೇಕು ಅಂದ್ರೆ, ಸೊ ನಮ್ಮ ಹಳೆಯ ಜೀವನದ ಕೆಲವು ಸೊ ಒಂದು ಗುರು ಒಂದು ವ್ಯಕ್ತಿಯ ಜೀವನದಲ್ಲಿ ಶೈಕ್ಷಣಿಕವಾಗಿ ಅಲ್ಲದೆ ಅವರ ವ್ಯಕ್ತಿ ಜೀವನದಲ್ಲಿ ಅವ್ರು ಹೇಗೆ ಪ್ರಭಾವ ಬೀರ್ತಾರೆ, ಅವರಿಂದ ಏನು ಕಲಿಬೋದು ನಾವು, ಪ್ಲಸ್ ಅವರ ಪ್ರಾಮುಖ್ಯತೆಯಿಂದ ನಾವು ಯಾವ ನಮ್ಮ ಇದನ್ನ ರೂಪಿಸ್ಕೊಡೋದು ಅನ್ನೋದಕ್ಕೆ ನಮ್ಮ ನೆಚ್ಚಿನ ಗುರುಗಳ ಉದಾಹರಣೆ. ನಾವು ಆಗ ನಮ್ಮ ಪ್ರೌಢಶಾಲೆಯಲ್ಲಿ ಸೇರಬೇಕು ಅಂದ್ರೆ ಒಂದು ಮನೆಯಲ್ಲಿ 2 ವಿದ್ಯಾರ್ಥಿಗಳಿದ್ರೆ ಒಬ್ಬರನ್ನು ಮಾತ್ರ ಓದಿಸುವಂತಹ ಶಕ್ತಿ ಸಾಮರ್ಥ್ಯ ಇರುವಂತಹ ಸಮಯ ಆಗಿದೆ. ಸೊ ನಾವು ಈಗಲೂ ನೆನಪಿದೆ. ಸೊ ನಮ್ಮ ಅಕ್ಕ ಇಲ್ಲೇ ಓದಿದ್ದು. ಸೊ ಅದೇ ಸಮಯದಲ್ಲಿ ನಾವು 8ನೇ ತಾರೀಕು ತಯಾರಾಗಬೇಕಾಗಿತ್ತು. ಅನ್ಫಾರ್ಚುನೇಟ್ಲಿ ನಮ್ಮ ತಂದೆ ತಾಯಿಗೆ ಅಷ್ಟೊಂದು ಸೌಲಭ್ಯ ಇರಲಿಲ್ಲ. ಸೊ ಈ ವಿಷಯದಲ್ಲಿ ಸರ್ ನಮ್ಮನೆಗೆ ಮಾತ್ರ ಅಂದ್ರೆ ಸೊ ನಾವು ನಾರಾಯಣ ಸರ್ ತುಂಬಾ ನೋಡಿದ್ದೀವಿ. ನಮ್ಮ ಸುತ್ತಮುತ್ತ ಎಲ್ಲ ಹಳ್ಳಿಗಳು ಪ್ರತಿಯೊಂದು ಕೆಳಗಿದ್ರು, ಪ್ರತಿಯೊಂದು ಊರಿಗೂ ಬಂದವರು ಎಲ್ಲ ವಿದ್ಯಾರ್ಥಿಗಳು ಯಾರ್ಯಾರು ಸದನದಲ್ಲಿ ಉತ್ತೀರ್ಣರಾಗಿರುವಂತವರು ಅವ್ರನ್ನ ಇವರು ಎನ್ಶೋರ್ ಮಾಡಿ ಪ್ರತಿಯೊಬ್ಬರು ಒಂದು ಶಾಲೆಗೆ ಸೇರಿಸ್ಕೊಳ್ತಾ ಇದ್ರು. ಅವ್ರ ಮನೆಯಲ್ಲಿ ವಿರೋಧ ಇದ್ರು, ಪ್ಲಸ್ ಅವ್ರ ಮನೆಯಲ್ಲಿ ಆರ್ಥಿಕ ಸೌಲಭ್ಯ ಇಲ್ಲ ಇದ್ರು. ಗುರುಗಳು ನೀವು ನನಗೆ ತುಂಬಾ ಸಲ ನಮ್ಮೂರಿಗೆ ಬಂದು, ನಮ್ಮ ಮನೆಗೆ ಬಂದು, ನಮ್ಮ ಅಕ್ಕಪಕ್ಕ ಮನೆಗೆ ಬಂದು ಪ್ರತಿಯೊಬ್ಬರನ್ನು ಶಾಲೆಗೆ ಸೇರಿಸೋದು ಪ್ರೋತ್ಸಾಹ ಮಾಡ್ತಾ ಇದ್ರು. ಮೋಸ್ಟ್ಲಿ ಆ ಟೈಮಲ್ಲಿ ಅದ್ರಲ್ಲಿ ಅಷ್ಟೊಂದು ವ್ಯಾಲ್ಯೂ ಗೊತ್ತಾಗಿರಲ್ಲ. ಬಟ್ ಟುಡೇ ವೇರ್ ವಿ ಸ್ಟ್ಯಾಂಡ್, ನಾವಿವತ್ತು ಎಲ್ಲಿದ್ದೀವಿ. ಸೊ ಅದಕ್ಕೆ ಆವತ್ತಿನ ಉತ್ಸಾಹ, ಆವತ್ತಿನ ಅವರ ಪ್ರೋತ್ಸಾಹ, ಪ್ಲಸ್ ಅವರ ಕಾಳಜಿ. ಒಂದು ವಿದ್ಯಾರ್ಥಿ ಮೇಲೆ ಗುರುವಿಗೆ ಕಾಳಜಿ ಇರುತ್ತೆ. ತಂದೆಗಿಂತ ಒಂದು ಸ್ಥಾನದಲ್ಲಿ ನಾವು ಯಾವುದು ಮಾಡಬೇಕು. ಏನಾಗಿದ್ರೆ ಗುರುಗಳನ್ನು ಅಷ್ಟೊಂದು ಪ್ರಾಮುಖ್ಯತೆ, ಅಷ್ಟೊಂದು ಅವರು ನಮ್ಮ ಲೈಫಲ್ಲಿ ಇಂಪ್ಯಾಕ್ಟ್ ಆಗಿದೆ. ಸೊ ಅದಕ್ಕೆ ಉತ್ತಮ ಉದಾಹರಣೆ ನಮ್ಮ TN ಸರ್. ಸೊ ಆಗಿನ ಕಾಲದಲ್ಲಿ ಬಟ್ ಅವರು ನಮ್ಮ ಗುರುಗಳು ಹಳ್ಳಿಗೆ ಬಂದು ಊರುಗಡೆ ಬಂದು ಪ್ರತಿಯೊಬ್ಬರು ಅವ್ರ ಮನೆಯಲ್ಲಿ ಮಾತಾಡಿ, ಸರ್ ನೀವು ಜ್ಞಾಪಕ ಸರ್ ಸಾಯಂಕಾಲ ಟೈಮ್ ಬರ್ತಾ ಇರ್ತೀವಿ ಡೈರಿ ಅಂತ. ಯಾಕಂದ್ರೆ ನಮ್ಮೂರಲ್ಲಿ ಡೈರಿ ಇತ್ತು. ಸೊ ಡೈರಿಗೆ ಪ್ರತಿಯೊಬ್ಬರು 6 ಗಂಟೆಗೆ ಬರ್ತಾರೆ. ಸೊ ಅವರು ಲಿಸ್ಟ್ಗಳು ಬರ್ತಾ ಇದ್ರು. ಒಳ್ಳೆ ವಿದ್ಯಾರ್ಥಿಗಳಾಗಿದ್ದಾರೆ. ಆ ಲಿಸ್ಟ್ಗಳು ಬಂದು ನಿಂತ್ಕೊಂಡು ಪ್ರತಿಯೊಬ್ಬರು ತಂದೆ ತಾಯಿಗೆ ವಿದ್ಯಾಭ್ಯಾಸದ ಬಗ್ಗೆ ಮನವರಿಕೆ ಮಾಡಿಕೊಟ್ಟು ಅವ್ರನ್ನೆಲ್ಲರೂ ಕರ್ಕೊಂಡು ಬಂದು ಶಾಲೆಗೆ ಸೇರಿಸ್ಕೊಂಡು ಉತ್ತಮವಾಗಿ ರೂಪಿಸಿರೋದಕ್ಕೆ ಇಂಥ ಗುರುಗಳಿಗೆ ನಾವು ಎಷ್ಟೇ ಹೇಳಿದ್ರು ಏನೇ ಹೇಳಿದ್ರು ನಾವು ತುಂಬಾ ಕಡಿಮೆ ಆಗುತ್ತೆ. ಸರ್ ನಿಮ್ಮ ಈ ಅತ್ಯುನ್ನತವಾದಂತಹ ಉದಾಹರಣೆಗೆ ಕೊಟ್ಟಿರೋ ಪ್ರೋತ್ಸಾಹಕ್ಕೆ ನಾವು ಭಾವುಕ ಹಾಗೂ ವಿಶೇಷವಾದ ದಿನ. ದೀರ್ಘಾವಧಿಯವರೆಗೂ ತಮ್ಮ ಜೀವನವನ್ನು ಮುಡಿಪಾಗಿಟ್ಟು ನಮ್ಮೆಲ್ಲರಿಗೂ ಮಾರ್ಗದರ್ಶನ ನೀಡಿದ ನಮ್ಮ ಹೆಮ್ಮೆಯ ಮುಖ್ಯೋಪಾಧ್ಯಾಯರಿಗೆ ಇಂದು ಸೇವೆಯಿಂದ ನಿವೃತ್ತಿ ಹೊಂದುತ್ತಿದ್ದಾರೆ. ಅವರು ನಿಸ್ವಾರ್ಥ ಸೇವೆ, ಶಿಸ್ತು ಮತ್ತು ನಾಯಕತ್ವ ಗುಣಗಳು ನಮ್ಮ ಶಾಲೆಗೆ ಒಂದು ದೊಡ್ಡ ಆಸ್ತಿಯಾಗಿದೆ. ಅವರು ಕೇವಲ ಶಾಲಾ ಆಡಳಿತವನ್ನು ನೋಡಿಕೊಳ್ಳುತ್ತಿರಲಿಲ್ಲ, ಬದಲಿಗೆ 106 ವಿದ್ಯಾರ್ಥಿಗಳ ಭವಿಷ್ಯವನ್ನು ರೂಪಿಸಿ ಉತ್ತಮ ಪ್ರಜೆಗಳನ್ನಾಗಿ ಬೆಳೆಸಿದ್ದಾರೆ. ಅವರು ಮಾರ್ಗದರ್ಶನದಲ್ಲಿ ಈ ಶಾಲೆಯ ಶೈಕ್ಷಣಿಕ ಹಾಗೂ ಸಾಂಸ್ಕೃತಿಕವಾಗಿ ಅಪಾರ ಸಾಧನೆಗಳನ್ನು ಮಾಡಿದೆ. ಅವರೊಬ್ಬ ಕಠಿಣ ಶ್ರಮಜೀವಿ.
ಮತ್ತು ಪ್ರತಿಯೊಬ್ಬ ಶಿಕ್ಷಕರಿಗೂ ಹಾಗೂ ವಿದ್ಯಾರ್ಥಿಗೆ ಸ್ಫೂರ್ತಿಯ ಚಿಲುಮೆ. ಅವರೊಡನೆ ಕಳೆದ ಪ್ರತಿಯೊಂದು ಕ್ಷಣವೂ ನಮಗೆ ಕಲಿಕೆ ಅನುಭವವೇ ಆಗಿತ್ತು. ಅವರು ನಮ್ಮ ಸ್ಕೂಲನ್ನು ಇವತ್ತಿಗೆ ರಿಟೈರ್ಡ್ ಆಗ್ತಾ ಇದ್ದಾರೆ, ಅನುಭವ ಆಗಿತ್ತು. ಅವರ ಮುಂದಿನ ಜೀವನ ಸುಂದರವಾಗಿ ಹೃತ್ಪೂರ್ವಕವಾಗಿ ಶುಭಾಶಯಗಳು ಹಾರೈಸುತ್ತೇನೆ. ನಿವೃತ್ತಿ ಎನ್ನುವುದು ಜೀವನದ ಅಂತ್ಯವಲ್ಲ, ಬದಲಾಗಿ ಹೊಸ ಚಟುವಟಿಕೆಗಳಿಗೆ ಮತ್ತು ಕನಸುಗಳಿಗೆ ಮುನ್ನಡಿ. ನೀವು ನಿಮ್ಮ ಕುಟುಂಬದೊಳಗೆ ಇನ್ನೂ ಹೆಚ್ಚಿನ ಸಮಯ ಕಳೆಯಿರಿ. ನಿಮ್ಮ ಆರೋಗ್ಯ ಉತ್ತಮವಾಗಿರಲಿ ಮತ್ತು ನಿಮ್ಮ ಇಷ್ಟದ ಕೆಲಸಗಳನ್ನು ಮಾಡಲು ನಿಮಗೆ ದೇವರು ಶಕ್ತಿ ನೀಡಲಿ ಎಂದು ಪ್ರಾರ್ಥಿಸುತ್ತೇನೆ. ಮುಂದಿನ ದಿನಗಳಲ್ಲಿ ನಿಮ್ಮ ಮಾರ್ಗದರ್ಶನ ಮತ್ತು ಆಶೀರ್ವಾದ ಸದಾ ನಮ್ಮ ಶಾಲೆಯ ಮೇಲಿನೆಂದು ಕೋರುತ್ತೇನೆ. ನಿಮ್ಮ ಮುಂದಿನ ಜೀವನವು ಶಾಂತಿ, ನೆಮ್ಮದಿ ಹಾಗೂ ಸಂತೋಷದಿಂದ ಕೂಡಿರಲಿ ಎಂದು ಹಾರೈಸುತ್ತೇನೆ. ನನ್ನ ಮಾತನ್ನು ಮುಗಿಸುತ್ತೇನೆ. ಒಂದೇ ಒಂದು ಅವ್ರ ಜೊತೆ ನನಗಾಗಿರೋದು ಇನ್ಸಿಡೆಂಟ್ ಮಾತ್ರ ಹೇಳ್ಬಿಡ್ತೀನಿ. 8th ಸ್ಟ್ಯಾಂಡರ್ಡಲ್ಲಿ ನಮ್ಮ ಸ್ಟಾಫ್ ಬಂದ್ಬಿಟ್ಟು ನಮ್ಮ ಹುಡುಗರು ಎಷ್ಟಿದ್ವು ಅಂದರೆ 70 ಮೆಂಬರ್ಸ್. ಈ 3 ರೂಮ್ ಇದ್ದಿದ್ದು, 70 ಜನ ಇದ್ದಿದ್ದು. ನಾವೇನು 7th ಸ್ಟ್ಯಾಂಡರ್ಡ್ ಅಲ್ಲಿ ಮುಗಿಸ್ಕೊಂಡು ಇಲ್ಲಿಗೆ ಬಂದ್ವಿ. ಏನೂ ಗೊತ್ತಿರಲಿಲ್ಲ. 7th ಸ್ಟ್ಯಾಂಡರ್ಡ್ ಆಟ ಆಡ್ಕೊಂಡು ಇದ್ದಿದ್ವಿ, ಎಲ್ಲ ಗೊತ್ತಿರಲಿಲ್ಲ. ಅವ್ರ ಬಗ್ಗೆ ನಮ್ಗೆ ಫಸ್ಟೇ ಗೊತ್ತಿರಲಿಲ್ಲ. ಬಂದ್ವಿ, ಇವರು ಅಟೆಂಡೆನ್ಸ್ ಆಗೋಕೆ ಬಂದರು. 2ನೇ ದಿವಸನೋ 3ನೇ ದಿವಸನೋ ಬಂದರು. ಅಟೆಂಡೆನ್ಸ್ ಆಗ್ತಾ ಇದ್ರು ನಮಗೆ ಗೊತ್ತಿಲ್ಲ. ನಿಂತ್ಕೊಂಡು ಸೆಲ್ಯೂಟ್ ಹೇಳಬೇಕು ಅಂತ. ಪ್ರೆಸೆಂಟ್ ಸರ್ ಅಂತೆ ಕೂತ್ಕೊಂಡು ಯಾರೋ ಅವನು ಅಂತ ಬಂದರು. ಜುಟ್ಟೆಲ್ಲ ಜಾಸ್ತಿ ಇದ್ವಿ, ಕಮ್ಮಿ ಆಗೋಯ್ತೆ. ಬಂದ್ಬಿಟ್ಟು ಜುಟ್ಟು ಹಿಡ್ಕೊಂಡು ಡಮ 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 ಅಂತ ಹೊಡೆದಾಕಿದ್ರು. ಅದು ಓದಿದ್ದಕ್ಕಲ್ಲ, ಅಟೆಂಡೆನ್ಸ್ ಹೇಳಿಲ್ಲ. ಅಟೆಂಡೆನ್ಸು ನಿಂತ್ಕೊಂಡು ಹೇಳಿಲ್ಲ ಅಷ್ಟೇ. ಇವ್ರ ಬಗ್ಗೆ ನಮಗೆ ಗೊತ್ತಿರಲಿಲ್ಲಲ್ಲ. ನಿಮ್ಗೆ ಗೊತ್ತಲ್ಲ ಇವಾಗ ಅವ್ರಿಗೆ ಶಿಸ್ತಲ್ಲ, ನನಗೆ ಗೊತ್ತಿಲ್ಲ. ಹಂಗೆ ಹೊಡೆದ್ರು. ಆವತ್ತಿಂದ ಒಂದೇ ಅಂದ್ಕೊಂಡೆ, ಇವ್ರ ಸಬ್ಜೆಕ್ಟಲ್ಲಿ ಮಾತ್ರ ಕಮ್ಮಿ ಮಾರ್ಕ್ಸ್ ತೆಗಿಬಾರ್ದು, ಇವ್ರು ಹೊಡೆದ್ರೆ ಹಂಗಿಂಗ್ ಹೊಡೆಯಲ್ಲ ಅಂತ ಹೇಳ್ಬಿಟ್ಟು 2000 ಅವ್ರ ಸಬ್ಜೆಕ್ಟಲ್ಲಿ ನಾನೇ ಟಾಪರ್. ಕೇಳಿ ಏನು ಸರ್, ಆವತ್ತಿಂದ ಒಂದು 30 ಏಟು ತಿಂದಿಲ್ಲ ಅವ್ರ ಹತ್ರ. ನನಗಿರೋ ಟೀಚರ್ಸಲ್ಲಿ 2 ಇದ್ದಾರೆ ಇಲ್ಲಿ. ಇನ್ನೊಬ್ರು ನಮ್ಮ NS ಸರ್. ಆಯ್ತು ಸರ್, ನಮ್ಮ NS ಸರ್ ಹೆಂಗೆ ಗೊತ್ತಾ? ನಾವು NS ಸರ್ ಹೆಂಗಂದ್ರೆ ಅವರು ನಮಗೆ ಫಸ್ಟ್ ಬಂದಿದ್ದು, ನಾವು ಬ್ಯಾಚ್ ಅವ್ರಿಗೆ ಫಸ್ಟು. ಅವ್ರು ಬಂದಿದ್ರು. ಅವ್ರ ಸಬ್ಜೆಕ್ಟಲ್ಲಿ 35 ಮಾರ್ಕ್ಸ್ ಎಷ್ಟು ಬರ್ತಾಯಿದ್ದು ಗೊತ್ತಾ? ನಂದು ಟೆಸ್ಟ್ ಮಾಡ್ತಾಯಿದ್ರು 25ಕ್ಕೆ 9 ಬರಬೇಕು. ನಂದು ಎಷ್ಟು ಬರ್ತಾಯಿದ್ದು ಗೊತ್ತಾ? 7.5 8 ಫೈನಲ್, ಇಷ್ಟೇ. ಅದಕ್ಕೆ ಮೇಲೆ ನಾನು ಬರ್ತಾನೆ ಇರಲಿಲ್ಲ. ಇದೆಲ್ಲ ಬಿಲ್ಡಿಂಗ್ ಇರಲಿಲ್ಲ. ಇಲ್ಲಿ ಮರಗಳ ಕೆಳಗಡೆ ಟ್ಯೂಷನ್ ಮಾಡ್ತಾಯಿದ್ರು ಸಂಜೆ. ನಾಗರಾಜ್ ಬಾರೋ ಇಂದ್ರು. 10th ಎಕ್ಸಾಮು 3 ದಿವಸ ಇದೆ, ಬಾ ಇಲ್ಲಿ ಅಂದರು. ಏನು ಸರ್ ಅಂದೆ. ನಿಮ್ಮ ಮೇಲೆ ನನಗೆ ಡೌಟ್ ಆಯಿತು ಅಂದರು. ಏನು ಸರ್ ಅಂದೆ. ನೀನು ಗೋಡೆ ಮೇಲೆ ಬೆಕ್ಕಿದ್ದಂಗೆ, ಬೆಕ್ಕು ಆ ಕಡೆನ ಜಂಪ್ ಆಗ್ಬೋದು, ಈ ಕಡೆನ ಜಂಪ್ ಆಗ್ಬೋದು, ಪಾಸನ್ನ ಆಗ್ಬೋದು, ಫೈಲನ್ನ ಆಗ್ಬೋದು ಅಂದರು. ಅವರು ಸೈನ್ಸ್ ಅಂದರೆ ಭಯ. ಅವ್ರು ಹೊಡಿತಾ ಇರಲಿಲ್ಲ ಪಾಪ. NM ಸರ್ ಬಂದಿದ್ದಾರೆ. ನಾವು NM ಸರ್ ಐ ಅವರು ಮ್ಯಾಥ್ಸ್ ಮಾಡ್ತಾ ಇದ್ರು. ಅವರು ಹುಣಸೆ ಮರ ಐತೆ ಪಕ್ಕದಲ್ಲೇ, ಹುಣಸೆ ಮರ ಐತೆ. ಹುಣಸೆ ಮರಲ್ಲಿ ಬರೆಯಲ್ಲಿ ಕಿತ್ಕೊಂಡ್ಬಂದು ಹೊಡಿತಾ ಇದ್ರು. ಪ್ಯಾಂಟ್ ಮೇಲೆ ಎತ್ತಿ ಹೊಡಿತಾ ಇದ್ರು ಅವ್ರು NM ಸರ್. ಹಂಗೆಲ್ಲ ಮಾಡಿದ್ದಾರೆ ನಮಗೆ. ಓಕೆ, ಇದೆಲ್ಲ ಕಾಮಿಡಿಯಾಗಿ ಹೇಳಿದ್ರೆ ನಡೆದಿರೋದೇ ಹೇಳಿರೋದು. ಆಯ್ತು ಸರ್, ನೀವು ಇನ್ಮೇಲೆ ಮುಂದಿನ ಸಂತೋಷವಾಗಿರಿ, ಆರಾಮಾಗಿರಿ. ಮೇಡಮ್ ಅವ್ರಿಗೆ, ಫ್ಯಾಮ್ಲಿಗೆ ಆರಾಮಾಗಿ ಟೈಮ್ ಕೊಡಿ. ಏನು ಮೇಡಮ್ ಕೊಡ್ತಾರಲ್ಲ, ಇನ್ಮೇಲೆ ಕೊಡ್ತಾರೆ. ಓಕೆ, ಇಷ್ಟೊಂದು ಮಾತಾಡೋದಕ್ಕೆ ಅವಕಾಶ ಮಾಡಿಕೊಟ್ಟಿದ್ದು ನಮ್ಮ ಎಲ್ಲರಿಗೂ ಧನ್ಯವಾದಗಳು. ಥ್ಯಾಂಕ್ ಯು. ಆಸೀನರಾಗಿರ್ತಕ್ಕಂಥ ನಮಗೆ ಮುಖ್ಯ ಗುರುಗಳಾಗಿರ್ತಕ್ಕಂಥ BV ಸರ್ ಅವರಿದ್ದಾರೆ. ಅವರಿಗೆ ನನ್ನ ಪಾದಾಭಿವಂದನೆಗಳು. ಏಕೆಂದರೆ ನನ್ನ ಜೀವನದಲ್ಲಿ ನಾನು ಶಿಸ್ತು ಕಲಿಬೇಕು ಅಂತಂದರೆ ನಮ್ಮ BV ಸರ್ ಅವರೇ ಕಾರಣ. ಏಕೆಂತಂದರೆ ನಾವು ಅವರು ಕೆಲವು ವಿಷಯಗಳು ಹೇಳ್ತಾ ಇದ್ರು ಅವಾಗ. ಯಾವುದೇ ಒಬ್ಬ ಮನುಷ್ಯ ಶಿಸ್ತು ಕಾಪಾಡಬೇಕು. ಅದು ಮುಖ್ಯವಾಗಿ ಏನಪ್ಪ ಅಂತಂದರೆ 16 ವರ್ಷದಿಂದ 26 ವರ್ಷ ಅಥವಾ 25 ವರ್ಷದವರೆಗೂ ನಾವು ಏನು ಗುಣಗಳನ್ನು ಬೆಳೆಸ್ಕೊಳ್ತೀವಿ, ಲೈಫ್ ಲಾಂಗ್ ಅದೇ ಇರ್ತದೆ. ನಾನು ಅವರಿಂದ ಅದೇ ಕಲಿತಿರೋದು. ಅದನ್ನೇ ನಾವು ಸ್ವಲ್ಪ ಫಾಲೋ ಮಾಡ್ಕೊಂಡು ಹೋಗ್ತಾ ಇರಬೇಕು. ಆಮೇಲೆ ಈಗ ಇಲ್ಲಿ ಎಲ್ಲ ಮರಗಳಿದ್ದಾವೆ. ಮರಗಳ ಕೆಳಗೆ ನೀವೆಲ್ಲರೂ ಬರ್ತೀರಿ, ಕೂತ್ಕೊಳ್ತೀರಿ, ಹೋಗ್ತೀರಿ. ಆದರೆ ಆ ಮರ ಬೆಳೆಸಬೇಕು ಅಂತಂದರೆ ತುಂಬ ಕಷ್ಟ. ಯಾಕೆಂದರೆ ಗಿಡವಾಗಿದ್ದಾಗ ಈ ಕುರಿಗಳು ಬರ್ತವೆ, ಮೇಕೆಗಳು ಬರ್ತವೆ, ದನಗಳೆಲ್ಲ ಬರ್ತಾ ಇರ್ತವೆ. ಅದನ್ನೆಲ್ಲ ಪ್ರೊಟೆಕ್ಷನ್ ಮಾಡಿಕೊಂಡು ಅದು ಬೆಳಿಬೇಕು. ಯಾಕಂದರೆ ನಾನು ಈ ಶಾಲೆಯಲ್ಲಿ ಕೆಲಸ ಮಾಡ್ತಾ ಇದ್ದಾಗ ನಮ್ಮ SV ಸರ್ ಅವರು, ಯಾಕಂತಂದರೆ ಈಗೆಲ್ಲ ಬಿಲ್ಡಿಂಗ್ ಎಲ್ಲ ಚೆನ್ನಾಗಿದೆ, ಮರಗಳು ಚೆನ್ನಾಗಿದ್ದಾವೆ, ಇದೆಲ್ಲ ಚೆನ್ನಾಗಿದೆ. ಆದರೆ ಹಿಂದೆ ಇಲ್ಲಿ ಏನೂ ಇರಲಿಲ್ಲ, ಒಂದು ಕಾಂಪೌಂಡ್ ಸಹ ಇರಲಿಲ್ಲ. ಅಡ್ಮಿಷನ್ ಬೇಕು ಅಂತಂದರೆ ಎಲ್ಲ ನಮ್ಮ SV ಸರ್ ಅವರು ಜೊತೆಯಲ್ಲಿ ಎಲ್ಲ ಬರ್ತಾ ಇದ್ರು. ಯಾಕಂತಂದರೆ ಏನೇ ವಿಷಯ, ಏನೇ ಫಂಕ್ಷನ್ ನಡೆದ್ರು ನಮ್ಮ SV ಸರ್ ಅವರೇ ಅವರ ಮುಂದಾಳತ್ವದಲ್ಲೇ
ಇದು ಮಾಡ್ತಾ ಇರೋದು. ಪ್ರತಿಯೊಂದು ಕಾರ್ಯಕ್ರಮ ಅಷ್ಟೇ, ಅವ್ರು ಇಲ್ಲದೆ ಯಾವ ಕಾರ್ಯಕ್ರಮನೂ ಮೊದಲು ನಡೀತಾ ಇರಲಿಲ್ಲ. ಯಾಕೆಂದ್ರೆ ಈಗೆಲ್ಲ ಈ ರೀತಿ ಬೆಳವಣಿಗೆ ಆಗಿದೆ, ಸೊ ಒಳ್ಳೇದಾಗಿದೆ. ಆದರೆ ಅದೆಲ್ಲ ಎಲ್ಲರ ಒಂದು ಪರಿಶ್ರಮ. ಆದರೆ ನಾವು ಆ ಮೂಲ ಏನಿದೆ, ಗಿಡ ನೆಟ್ಟವರನ್ನ ನಾವು ಯಾವತ್ತಿಗೂ ಮರಿಬಾರ್ದು. ಸೊ ಆ ರೀತಿ ನಮ್ಮ ಎಸ್ ವಿ ಸರ್ ಆಗಲಿ, ನಮ್ಮ ಮೇಡಮ್ ಅವರಾಗಲಿ, ಆಮೇಲೆ ನಮ್ಮ ಎಲ್ಲ ಈ ಊರಿನ ಹಿರಿಯರು ಬಂದಿದ್ದಾರೆ, ಈ ಶಾಲೆಯ ಆಡಳಿತ ಮಂಡಳಿ ಸದಸ್ಯರು ಎಲ್ಲರೂ ಬಂದಿದ್ದಾರೆ, ಅಧ್ಯಕ್ಷರು ಬಂದಿದ್ದಾರೆ. ಅವ್ರಿಗೆಲ್ಲರಿಗೂ ಹೃತ್ಪೂರ್ವಕ ಧನ್ಯವಾದಗಳು. ಈ ಒಂದು ಶಾಲೆ ಈ ರೀತಿ ನಿಲ್ಲಬೇಕಾಗಿದ್ದರೆ ನಮ್ಮ TN ಸರ್ ಅವರಷ್ಟೇ ಕಾರಣ. ಯಾಕೆಂತಂದರೆ ನಾವು ಒಂದೊಂದು ದಿವಸ ಬರ್ತಾ ಇರಲಿಲ್ಲ, ಶಾಲೆಗೆ ಬರ್ತಾ ಇರಲಿಲ್ಲ. ಆದರೆ ಕಂಟಿನ್ಯೂಸ್, ಯಾಕಂದರೆ ಅವರು ನಮಗೂ ಗುರುಗಳೇ, TN ಸರ್ ಅವರು ನಮಗೂ ಗುರುಗಳೇ. ನಾವೆಲ್ಲ ಡಿಗ್ರಿ ಓದ್ತಾ ಇದ್ದಾಗ ಅವರು ಈ ಶಾಲೆಗೆ ಬರ್ತಾ ಇದ್ರು. ಹೆಚ್ಚು ಕಡಿಮೆ ಸುಮಾರು 35-36 ವರ್ಷದಿಂದ ಅವರು ನಮ್ಮ ಜೊತೆಗಾರರು. ನಾವು ಅವರ ವಿದ್ಯಾರ್ಥಿಯಾಗಿ, ಅವರ ಕೊಲೀಗಾಗಿ ಅವ್ರ ಜೊತೆಯಲ್ಲೇ ಕೆಲಸ ಮಾಡಿದ್ದೀವಿ. ನಾವು ಸುಮಾರು ಒಂದು 4-5 ವರ್ಷಗಳು ಕೆಲಸ ಮಾಡಿದ್ದೀವಿ ಅವ್ರ ಜೊತೆಯಲ್ಲಿ. ಯಾವತ್ತೂ ಅಷ್ಟೇ, ನಾವು ಅವಾಗ ಹೆಂಗಿದ್ದೀವೋ ಇವಾಗೂ ಹಂಗೆ ಇದ್ದೀವಿ ನೋಡಿ. ಸುಮಾರು 30-35 ವರ್ಷದಿಂದ ಅದು ಅವ್ರ ಗುಣ. ಒಂದೇ ಒಂದು ವಿಷಯ ಹೇಳಬೇಕು ಅಂತಂದರೆ, ಅವ್ರ ಪಾಠ ನಿಮಗೆಲ್ಲ ಗೊತ್ತು. ನಮ್ಮ ನಾಗರಾಜು, ಆ ಸೋಮು ಎಲ್ಲ ಇದ್ದಾರೆ, ಅವರೆಲ್ಲ ನಮ್ಮ ವಿದ್ಯಾರ್ಥಿಗಳು. ಈ ಜಡೇರಿ ಈ ಕಡೆಯಿಂದ ಎಲ್ಲ ಬರ್ತಾ ಇದ್ರು. ನಮಗೆಲ್ಲ ತುಂಬ ಖುಷಿ ಆಗ್ತದೆ ಅವನ್ನೆಲ್ಲ ನೋಡಿ. ಕೆಲವರೆಲ್ಲ ನಮ್ಗೆ ಪರಿಚಯನೇ ಇಲ್ಲ. ಸೊ ಆದರೂ ಯಾಕೆಂತಂದರೆ ಅವರು ಮಾಡ್ತಕ್ಕಂತಹ ಒಂದು ಪಾಠ ಕನ್ನಡದಲ್ಲಿ ಏನೇ ಬಂದಿರಲಿ ಬಿಡಿ, ನಮ್ಮೆಲ್ಲ ಹುಡುಗರು ಪರ್ಫೆಕ್ಟ್ ಪಾಸ್ ಆಗೋರು. ಫೈಲ್ ಆಗಿದ್ದಾರೆ ಅನ್ನೋ ವಿಷಯನೇ ಇಲ್ಲ ನೋಡಿ. ಹೆಂಗ್ ಪಾಠ ಮಾಡ್ಬೇಕು ಅವರು. ಆವತ್ತಿಂದ ಇವತ್ತು ಬೇಕಾದ್ರೆ ನಮ್ಮ TN ಸರಿಗೆ ಇನ್ನೂ 10 ವರ್ಷ ಕೊಟ್ಟರೆ ಮಾಡ್ತಾರೆ ನೋಡಿ, ಆರಾಮಾಗಿ ಫಿಸಿಕಲಿ. ಯಾಕಂತಂದ್ರೆ ಅವ್ರ ಮನ್ಸಂಗಿದೆ. ಒಂದೇ ವಿಷಯ ಅಂತಂದ್ರೆ, ನಾನು ಅವಾಗೇ ಹೇಳ್ತೇನೆ ನಿಮಗೆ, ನಾವು ಬರ್ತಾ ಇದ್ವಿ, ಹೋಗ್ತಾ ಇದ್ವಿ. ಸೊ ಇದು ಒಂದೊಂದ್ಸರಿ ಇದ್ದೋಗ್ತಾ ಇದ್ವಿ, ಆದರೆ ಅವರು ಮಾತ್ರ ಇರ್ತಾ ಇರಲಿಲ್ಲ. ಸೀದಾ ಕರೆಕ್ಟಾಗಿ ಏನೋ ಮೇಡಮ್ ಅವ್ರನ್ನ ಡ್ರಾಪ್ ಮಾಡಿಬಿಟ್ಟು ಕರೆಕ್ಟ್ ಎಕ್ಸಾಕ್ಟ್ ಬೆಲ್ ಹೊಡ್ಸೋರು ಅಂತಂದ್ರೆ ಅವರೇ. ಹೋಗುವಾಗ ಅಷ್ಟೇ ಅವರೇ ಬೆಲ್ ಹೊಡ್ಸ್ಬೇಕು. ಅದಕ್ಕೆ ಅವ್ರಿಗೆ ನಾನು ಒಂದೇ ಹೇಳ್ಬೇಕು ಅಂತಂದ್ರೆ, ಸಿನ್ಸಿಯಾರಿಟಿ ಈಸ್ ನಥಿಂಗ್ ಬಟ್ TN ಸರ್ ಅಷ್ಟೇ.